ಗಮನಿಸಿಕೊಳ್ಳಿ, ಒಬ್ಬೊಬ್ಬರ ಮೇಲೆ ಒಂದೊಂದು ಕರಿವಿಕೆ ಇದೆ. ನನ್ನ ಮೇಲೆ ಒಂದು ಕರಿವಿಕೆ ಇರ್ತದೆ, ನಿನ್ನ ಮೇಲೆ ಒಂದು ಕರಿವಿಕೆ ಇರ್ತದೆ. ಒಂದು ಸತಿ ಹೇಳ್ತೀನಿ ಕೇಳಿ, ಇವತ್ತಿಲ್ಲಿ ಯಾರು ರಕ್ಷಣೆ ಅನುಭವನ ಹೊಂದಿ ಕೂತಿದ್ದೀರೋ, ನೀವು ಯಾರು ಸುಮ್ಮನೆ ಇಲ್ಲಿ ಬಂದವರಲ್ಲ. ದೇವರು ಏನೋ ಒಂದು ಕರಿವಿಕೆ ಇಟ್ಟು ನಿಮ್ಮನಲ್ಲಿ ಕರ ತಂದಿರುವ ಆತನಾಗಿದ್ದಾನೆ. ದೇವರು ನಿನ್ನ ಹೆಂಗ ಆರಿಸಿಕೊಂಡಿದ್ರು ಕೂಡ ಆತನಿಗೆ ಅಪ್ರಯೋಜಕನಾಗಿ ಹೋಗದಂತೆ ಹುಷಾರಾಗಿ, ಆತನಿಗೆ ಅಪ್ರಯೋಜನನಾಗದಂತೆ ಗಮನವಾಗಿ. ಯಾಕಂದ್ರೆ ಕರ್ತನು ಯಾರನ್ನ ಆರಿಸಿಕೊಳ್ತಾನೋ ಅವರ ತನಗೋಸ್ಕರ ಆರಿಸಿಕೊಳ್ತಾನೆ, ತನಗಾಗಿ ಆರಿಸಿಕೊಳ್ತಾನೆ. ನಿನಗಾಗಿ ದೇವರನ್ನ ಆರಿಸಿಕೊಳ್ಳುವುದಿಲ್ಲ, ತನಗಾಗಿ ಆರಿಸಿಕೊಳ್ಳುತ್ತಾನೆ. ನೀನು ಯಾವಾಗ ಆರಿಸಲ್ಪಟ್ಟ ಸ್ಥಾನವನ್ನ, ಆರಿಸಲ್ಪಟ್ಟಂತ ಕರುವಿಕೆಯನ್ನ ನೀನು ಉಳಿಸಿಕೊಳ್ಳುತ್ತೀಯೋ, ನಿನ್ನ ಆಶೀರ್ವಾದ ಕೆಳಗಡೆ ಬರದ ರೀತಿಯಲ್ಲಿ ಆಸಕ್ತಿಗೆ ತಕ್ಕ ಹಾಗೆ ಕರ್ತನು ನಮಗೆ ಕೊಡುವಾತನಾಗಿದ್ದಾನೆ. Download ShareChat.